In Drishtikona, we also have a panel discussion on independent life skills for visually impaired people. In the panel, we have Rotarian Justin Philip as the moderator and Rotarian Priya Sheshadri and Rotarian Kameshwari as participants. ನಾವು ಹೇಗೆ ಸ್ವತಂತ್ರವಾಗಿ ಜೀವನ ಸಾಧಿಸಬಹುದು ಎಂಬ ಬಹಳ ಮುಖ್ಯವಾದ ವಿಷಯವನ್ನು ಈಗ ನಾವು ತಿಳಿದುಕೊಳ್ಳಬಹುದು. From this discussion, we are sure you can get some valuable life tips to enhance your confidence to lead a respectable life. ಎಲ್ಲರಿಗೂ ನಮಸ್ಕಾರ. ದೃಷ್ಟಿಕೋನ ಸರಣಿಯಲ್ಲಿ ಈಗ ನಾವು ಒಂದು ಸಂದರ್ಶನವನ್ನು ಕೇಳೋಣ. ಎಲ್ಲರಿಗೂ ಸ್ವತಂತ್ರವಾಗಿ ಬದುಕಲು ಇಷ್ಟ. ಅದನ್ನು ಹೇಗೆ ಸಾಧಿಸುವುದು ಎಂದು ಇಂದು ತಿಳಿದುಕೊಳ್ಳೋಣ. ರೋಟರಿ ಕ್ಲಬ್ ಆಫ್ ಬ್ಯಾಂಗ್ಳೂರ್ ವಿಜಯನಗರ ಹಾಗೂ ರೋಟರಿ ಬ್ಯಾಂಗ್ಳೂರ್ ಎಬಿಲಿಟೀಸ್ ಸಹಯೋಗದಿಂದ ನಡೆಯುವ ಈ ಕಾರ್ಯಕ್ರಮದಲ್ಲಿ ಇಂದು ನಮ್ಮೊಡನೆ ಪ್ರಿಯಾ ಇದ್ದಾರೆ, ಅವರಲ್ಲದೆ ಕಾಮೇಶ್ವರಿಯೂ ಇದ್ದಾರೆ. ನಾನು ಸಂದರ್ಶಕ ಜಸ್ಟಿನ್, ರೋಟರಿ ಬ್ಯಾಂಗ್ಳೂರ್ ಎಬಿಲಿಟೀಸಲ್ಲೂ ಇದ್ದೀನಿ. ಇಂದಿನ ಸಂಚಿಕೆಯಲ್ಲಿ ನಮ್ಮ ಮೊದಲ ಪ್ರಶ್ನೆ ಪ್ರಿಯಾ ಅವರಿಗೆ ಆಗಿರುತ್ತದೆ. ಪ್ರಿಯಾ ಅವರೇ, ನೀವು ಅಡಿಗೆ ಮಾಡುವುದರಲ್ಲಿ ಒಂದು ಎಕ್ಸ್ಪರ್ಟ್ ಅಂತ ಕೇಳ್ಪಟ್ಟೆ. ಇದು ಹೇಗೆ ಬಂತು ಮತ್ತು ಹೇಗೆ ನಿಮ್ಮ ಅಡಿಗೆಯನ್ನು ಸರಾಗವಾಗಿ ತೊಂದರೆ ಇಲ್ಲದಂತೆ ಹೇಗೆ ನೀವು ದೈನಂದಿನ ಕಾರ್ಯಕ್ರಮದಲ್ಲಿ ಇದನ್ನು ಅಳವಡಿಸ್ಕೊಂಡಿದ್ದೀರಾ ಅಂತ ಸ್ವಲ್ಪ ನಮಗೆ ತಿಳಿಸ್ಕೊಡ್ತೀರಾ? ಥ್ಯಾಂಕ್ ಯು ಜಸ್ಟಿನ್ ಅವರೇ. ಅಡುಗೆ ಮಾಡೋದು ಒಂದು ಕಲೆ ಅಂತ ಹೇಳ್ತಾರೆ, ಬಟ್ ಇದು ತುಂಬ ಅವಶ್ಯಕತೆ ಇದೆ ಎಲ್ಲರಿಗೂ. ಇಟ್ ಈಸ್ ಅ ಪಾರ್ಟ್ ಆಫ್ ಇಂಡಿಪೆಂಡೆಂಟ್ ಲಿವಿಂಗ್ ಸ್ಕಿಲ್ಸ್. ನನ್ನ ಅಭಿಪ್ರಾಯ, ಯಾರಿಗೆಲ್ಲ ಹೊಟ್ಟೆ ಇದೆಯೋ, ಯಾರಿಗೆಲ್ಲ ಬಾಯಿ ಇದೆಯೋ ಅವರೆಲ್ಲ ಅಡುಗೆ ಒಂದು ಮಟ್ಟಕ್ಕೆ ಕಲ್ತಿರಬೇಕು. ಯಾಕಂದರೆ ನಾವು ಎಷ್ಟು ದಿವಸ ಅಂತ ಇನ್ನೊಬ್ಬರ ಮೇಲೆ ಡಿಪೆಂಡ್ ಮಾಡ್ತೀವಿ. ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ನೋಡ್ಕೋತಾರೆ, ಆಮೇಲೆ ಹೋಟೆಲ್ಗಳಿದೆ, ಎಲ್ಲ ಇದೆ, ಬಟ್ ಎಲ್ಲರಿಗೂ ಇಂಡಿಪೆಂಡೆಂಟ್ ಲಿವಿಂಗ್ ಸ್ಕಿಲ್ಸ್ ಇಂಪಾರ್ಟೆಂಟ್. ಆದರೆ ಕಣ್ಣಿಲ್ದಿರೋರಿಗೆ ಇನ್ನೂ ಅತಿ ಅವಶ್ಯಕತೆ ಜಾಸ್ತಿ ಇದೆ. ಯಾಕಂದರೆ ಯಾವಾಗಲೂ ಇನ್ನೊಬ್ಬರ ಹತ್ರ ಮಾಡಿಸ್ಕೊಂಡು ತಿನ್ನೋದ್ರಲ್ಲಿ ಸುಖನೂ ಇಲ್ಲ, ಅದು ಒಳ್ಳೆಯದೂ ಅಲ್ಲ. ಅದರಿಂದ ನನಗೆ ಚಿಕ್ಕ ವಯಸ್ಸಿನಿಂದನೂ ನಮ್ಮ ತಂದೆ ತಾಯಿ ಊರಿಗೆ ಹೋಗುವಾಗ ನಾನು ಯಾರ ಮನೆಗೂ ಹೋಗಿ ಊಟ ಮಾಡ್ತಾ ಇರಲಿಲ್ಲ. ಏನೇನು ಸಣ್ಣ ಪುಟ್ಟದ್ದು ಬರ್ತಾ ಇತ್ತೋ ಅದನ್ನೆಲ್ಲ ತರಕಾರಿ ಹೆಚ್ಚೋದು, ಮತ್ತು ಸಿಪ್ಪೆ ತೆಗೆಯೋದು, ತೊಟ್ಟು ಬಿಡಿಸೋದು, ಇದೆಲ್ಲ ತುಂಬ ಒಂದು 4-5ನೇ ಕ್ಲಾಸಿಂದನೂ ಮಾಡ್ತಾ ಇದ್ದೆ. ಮತ್ತು ಒಂದು 7-8ನೇ ಕ್ಲಾಸಿಗೆ ಬಂದಾಗ ಒಂದು ಸ್ವಲ್ಪ ಸ್ಟವ್ ಆನ್ ಮಾಡೋದು ಹೇಗೆ ಅಂತ ಅದೆಲ್ಲ ಕಲ್ತ್ಕೊಂಡು ಸಣ್ಣ ಪುಟ್ಟದ ಅನ್ನ ಸಾರು, ಒಂದು ಪಲ್ಯ ಆ ಥರ ಮಾಡೋಕ್ಕೆ ಅವ್ರ ಊರಿಗೆ ಹೋಗುವಾಗ ನಾನು ಕಲ್ತ್ಕೋತಾ ಇದ್ದೆ. ಹೀಗೆ ಈ ಅಭ್ಯಾಸ ಶುರುವಾಗಿದೆ. ಅದು ಎಷ್ಟು ಅವಶ್ಯಕತೆ ಅಂತಂದರೆ, ನಮ್ಮ ತಂದೆ ತಾಯಿ ವಯಸ್ಸಾಗಿದ್ದಾದಮೇಲೆ ನಾನು ಅವ್ರಿಗೆ ಅಡುಗೆ ಮಾಡಿ ಹಾಕೋ ಒಂದು ಸಿಚುವೇಶನ್ ಇತ್ತು. ಅವರಿಬ್ಬರು ವಯಸ್ಸಾಗಿದ್ದ ಕಾಲದಲ್ಲಿ ಹುಷಾರಿಲ್ಲದೆ ಇರುವಾಗ ಅದು ನನಗೆ ತುಂಬ ಸಂತೋಷ ನನಗೆ ಕೊಡ್ತು. ಆಮೇಲೆ ನಮ್ಮ ದಿನನಿತ್ಯ ಚಟುವಟಿಕೆಯಲ್ಲಿ ನನಗೆ 20 ವರ್ಷದ ಮಗ ಇದ್ದಾನೆ. ಸ್ಕೂಲ್ಗೆ ಹೋಗುವಾಗ ಮನೆಯಲ್ಲಿ 3 ಹೊತ್ತು 4 ಹೊತ್ತು ಅಡುಗೆ ಮಾಡಿ ಹಾಕಬೇಕು. ಅದು ಅತಿ ಅವಶ್ಯಕತೆ ಇದೆ. ಏನಂತಂದರೆ, ಫಾರ್ ಅ ವಿಜುವಲಿ ಚಾಲೆಂಜ್ಡ್ ಪರ್ಸನ್ ವಿ ಶುಡ್ ಫಾಲೋ ದ ಸಿಂಪಲ್ ರೂಲ್: ಎವ್ರಿಥಿಂಗ್ ಹ್ಯಾಸ್ ಅ ಪ್ಲೇಸ್, ಎವ್ರಿ ಪ್ಲೇಸ್ ಹ್ಯಾಸ್ ಅ ಥಿಂಗ್. ಇದನ್ನು ನಾವು ಫಾಲೋ ಮಾಡಿಕೊಂಡ್ರೆ ಪ್ರತಿಯೊಂದು ವಸ್ತುನೂ, ಅಡುಗೆ ಸಾಮಾನಾಗಲಿ, ಒಂದು ಧಾನ್ಯಗಳಾಗಲಿ, ಆ ಇಟ್ಟಿದ್ದ ಜಾಗದಲ್ಲೇ ಇಟ್ಟರೆ ನಮಗೆ ಯಾವುದೇ ಥರದ ಕಷ್ಟನೂ ಆಗೋದಿಲ್ಲ. ಅದು ಒಂದು ಫಾಲೋ ಮಾಡಿದ್ರೆ. ಮತ್ತು ಕುಕ್ಕಿಂಗ್ ಸ್ಟಾರ್ಟ್ಸ್ ಫ್ರಮ್ ಪ್ಲ್ಯಾನಿಂಗ್, ರೈಟ್? ಏನು ಅಡುಗೆ ಮಾಡಬೇಕು, ಅದಕ್ಕೆ ಏನು ಕೊಂಡ್ಕೊಂಡು ಬರಬೇಕು. ನಾನು ಆಫೀಸಿಂದ ವಾಪಸ್ ಮನೆಗೆ ಬರೋವಾಗ ಆಟೋ ಅವರು ನಿಲ್ಲಿಸಿ ಏನೇನು ಬೇಕು ಅಂತ ನಾನು ಅದನ್ನು ಮುಟ್ಟಿ ನೋಡಿ, ತರಕಾರಿಗಳಾಗಲಿ ಧಾನ್ಯಗಳಾಗಲಿ ಅದನ್ನು ಕೆಲವು ಸತಿ ಮುಟ್ಟಿ ನಾಡಿ ನಾನು ತೊಗೊಳ್ಳೋದು. ಮತ್ತು ಒಂದು 3-4 ಜನ ಶಾಪ್ಕೀಪರ್ಸ್ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದೀನಿ. ಮತ್ತು ಆನ್ಲೈನು ಆರ್ಡರ್ ಮಾಡ್ಕೊಳ್ಳೋದು ಎಲ್ಲ ನಡೆಯುತ್ತೆ. ಸೊ ಐ ಹ್ಯಾವ್ ಟು ಆರ್ಗನೈಸ್ ಮೈ ಕಿಚನ್. ಐ ಹ್ಯಾವ್ ಟು ಕಟ್ ವೆಜಿಟೇಬಲ್ಸ್. ಐ ವಿಲ್ ಪ್ಲ್ಯಾನ್ ಎಷ್ಟು ಜನಕ್ಕೆ ಮಾಡಬೇಕು, ಯಾವ ಥರದ ಪಾತ್ರೆಗಳು ಮಾಡಬೇಕು. ಇದು ಕಣ್ಣು ಕಾಣಿಸೋವ್ರಿಗೂ ನಮಗೂ ಯಾವುದೇ ಥರದ ವ್ಯತ್ಯಾಸ ಇಲ್ಲ. ಅವರು ನೋಡಿ ಮಾಡ್ತಾರೆ, ನಾವು ಅದನ್ನು ಮುಟ್ಟಿ ಮಾಡ್ತೀವಿ. ಆಮೇಲೆ ಇನ್ನೊಂದು, ಒಗ್ಗರಣೆ ಎಲ್ಲ ಹಾಕುವಾಗ ಕೇಳಿಸ್ಕೋಬೇಕು. ಸೊ ಸ್ವಲ್ಪ ನಮಗೆ ಕಾನ್ಸಂಟ್ರೇಷನ್ ಬೇಕು ಅಷ್ಟೇ ಹೊರತು ಮಾಡೋಕ್ಕಾಗಲ್ಲ ಅನ್ನೋದು ಯಾವುದು ಇಲ್ಲವೇ ಇಲ್ಲ. ಮತ್ತು
ಒಂದು ಸ್ವಲ್ಪ ತುಂಬ ಸಣ್ಣ ಪಾತ್ರೆಗಳು. ವಿ ಶುಡ್ ಬಿ ಎಕ್ವಿಪ್ಡ್ ಹೌ ಟು ಯೂಸ್ ಸ್ಮಾಲ್ ಟೂಲ್ಸ್ ಆ್ಯಂಡ್ ಗ್ಯಾಡ್ಜೆಟ್ಸ್. ಇವಾಗ ಒಂದು ಚಾಕುನ ಹೆಂಗೆ ಬಳಸಬೇಕು, ಒಂದು ಪೀಲರ್ನ ಹೆಂಗೆ ಬಳಸಬೇಕು, ಮತ್ತು ಇಕ್ಲಾನ ಹೆಂಗೆ ಬಳಸಬೇಕು, ಇದನ್ನೆಲ್ಲ ನಾವು ಒಂದು ಸಣ್ಣ ಬೇಸಿಕ್ ಟ್ರೈನಿಂಗ್ ಆ ಥರ ತೊಗೊಂಡ್ರೆ ನಮಗೆ ಅಡುಗೆ ಮಾಡೋದು ಯಾವುದೇ ಥರ ಕಷ್ಟ ಆಗೋದಿಲ್ಲ. ಏನಂತಂದರೆ ಅದನ್ನೆಲ್ಲ ನಾವು ಕೈ ತಾಕಿಸ್ಕೊಳ್ದೆ ಅದನ್ನು ಮಾಡಬೇಕು. ಆಮೇಲೆ ತುಂಬ ಸಣ್ಣ ಪಾತ್ರೆ ಇಟ್ಕೊಂಡ್ರೆ ಅದ್ರ ಒಳಗೆ ಏನೇ ಒಂದು ಎಣ್ಣೆ ಆಗಲಿ ಒಂದು ಇದು ಬಗ್ಸೋವಾಗ ಬೀಳಲ್ಲ. ನಾವು ಒಂದು ಸ್ವಲ್ಪ ದೊಡ್ಡ ಪಾತ್ರೆ, ಬಾಣಲಿ ಈ ಥರ ಇಟ್ಕೊಂಡು ನಾವು ಅಡುಗೆ ಮಾಡೋದ್ರಲ್ಲಿ ಏನು ಕಷ್ಟ ಆಗೋದಿಲ್ಲ. ನಾವು ತುಂಬ ದೊಡ್ಡ ಥರ ಅಡುಗೆ ಮಾಡದೇ ಇದ್ದರೂ ಕೂಡ ಒಂದು ಅನ್ನ, ಸಾರು, ಹುಳಿ, ಪಲ್ಯ, ಒಂದು ಸಿಂಪಲ್ ತಿಂಡಿಗಳು ಯಾರೇ ಇರಲಿ ಕಲ್ತಿರಬೇಕು. ಒಂದು ಉಪ್ಪಿಟ್ಟು, ಒಂದು ಅವಲಕ್ಕಿ. ಕುಕಿಂಗ್ ಇಸ್ ನೀಡೆಡ್ ಆ್ಯಂಡ್ ಬೇಸಿಕ್ಸ್ ವಿ ಶುಡ್ ಲರ್ನ್, ವಿ ಶುಡ್ ಡೂ. ನಾವೇ ಒಂದು ಅನ್ನ ಸಾರು ಮಾಡ್ಕೊಂಡು ತಿಂದರು ಅದರಲ್ಲಿ ಸಿಗೋ ಸಂತೋಷ ನಾವು ಯಾವುದೇ ಹೋಟ್ಲಲ್ಲಿ ಹೋಗಿ ದೊಡ್ಡ ಊಟ ಮಾಡ್ಬೋದು. ಬಟ್ ಹೋಟ್ಲಲ್ಲಿ ತಿನ್ನೋದು ಇಲ್ಲ ಈ ಝೊಮ್ಯಾಟೊ, ಸ್ವಿಗ್ಗಿಲೆಲ್ಲ ಆರ್ಡರ್ ಮಾಡೋದು, ಇಟ್ ಶುಡ್ ಬಿ ಫಾರ್ ಪ್ಲೆಷರ್. ಇಟ್ ಶುಡ್ ನಾಟ್ ಬಿ ಬಿಕಾಸ್ ವಿ ಡೋಂಟ್ ನೋ ಕುಕಿಂಗ್. ಈ ಕೇಟ್ರಿಂಗ್ ಆಗಲಿ, ಯಾಕಂದರೆ ಅದೆಲ್ಲ ಒಂದು ದಿವಸ ನಿಂತು ಹೋಗ್ಬಿಡ್ಬಾರ್ದು. ಆ್ಯಂಡ್ ಯಾರೋ ಕೇಟ್ರಿಂಗ್ ಇದ್ದರು ಒಂದು ವಾರ ರಜೆ ಹಾಕ್ತಿದ್ದೀನಿ ಮೇಡಮ್ ಅಂತ ಹೇಳ್ಬೋದು. ಆವಾಗ ಏನು ಮಾಡ್ತೀವಿ? ವಿ ಶುಡ್ ನಾಟ್ ಫೀಲ್ ಹೆಲ್ಪ್ಲೆಸ್ ಆ್ಯಂಡ್ ವಿ ಶುಡ್ ಬಿ ಇನ್ ಅ ಗಿವಿಂಗ್ ಪೊಸಿಷನ್. ಮನೆಗೊಬ್ಬರು ಬಂದಾಗ ಒಂದು ಹಾಲು ಕಾಯಿಸ್ಕೊಡೋದು, ಒಂದು ಟೀ ಮಾಡಿಕೊಡೋದು, ಒಂದು ಬಿಸಿನೀರು ಕಾಯಿಸ್ಕೊಡೋದು, ಇದಕ್ಕೆಲ್ಲ ಯಾವ ಕೇಟ್ರಿಂಗು ಬರಲ್ಲ, ಯಾವ ಸ್ವಿಗ್ಗಿನೂ ಬರಲ್ಲ. ಸೊ ನಮಗೆ ಒಂದು ಅಡುಗೆ ಮಾಡೋ ಒಂದು ಕಲೆ, ಬೇಸಿಕ್ ಸೆನ್ಸ್ ಆಫ್ ಕುಕಿಂಗ್ ನಮಗೆ ಇರಲೇಬೇಕು. ಇದು ಅತಿ ಅವಶ್ಯಕತೆ. ಆಮೇಲೆ ಹೆಂಗಸರೇ ಕಲಿಬೇಕು, ಗಂಡಸರೇ ಮಾಡಬಾರ್ದು, ಇದೆಲ್ಲ ದೀಸ್ ಆರ್ ಆಲ್ ಮಿತ್ಸ್ ಆ್ಯಂಡ್ ಮಿಸ್ಕನ್ಸೆಪ್ಷನ್ಸ್. ಎಲ್ಲರಿಗೂ ಗೊತ್ತಿರಬೇಕು. ಅದರಲ್ಲಿ ಒಂದು ಸಿಗೋ ಸುಖ ನನಗೆ ಅದು ತುಂಬ ಸಿಕ್ಕಿದೆ. ನನಗೆ ಮನೆಗೆ ಮಾತ್ರ ಅಲ್ಲ, ನಾನು ನನ್ನ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಆ್ಯಂಡ್ ಐ ಕೀಪ್ ಟ್ರೈಯಿಂಗ್ ಔಟ್ ನ್ಯೂ ಥಿಂಗ್ಸ್ ಆ್ಯಂಡ್ ಐ ಕುಕ್ ಫಾರ್ ಮೈ ಫ್ಯಾಮಿಲಿ, ಐ ಕುಕ್ ಫಾರ್ ಮೈ ಪೇರೆಂಟ್ಸ್. ನಾನು ನಮ್ಮ ತಂದೆ ತಾಯಿಗೆ ತುಂಬ ಕೃತಜ್ಞತೆಯಿಂದ, ಬಿಕಾಸ್ ನನಗೆ ಇದೀನಿ ನಾನು. ಯಾಕಂದರೆ ಅವರು ಕೊಟ್ಟಿದ್ದ ಪ್ರೋತ್ಸಾಹದಿಂದ ನಾನು ಇಷ್ಟು ಇಂಡಿಪೆಂಡೆಂಟ್ ಆಗಿರೋಕ್ಕಾಗ್ತಿದೆ. ನನ್ನ ಮಗನ ಬೆಳೆಸೋಕ್ಕೆ ಒಂದು ಒಳ್ಳೆಯ ಅವಕಾಶ ಇತ್ತು. ಅವನು ತುಂಬ ಸಂತೋಷದಿಂದ ನಾನೇನು ಮಾಡಿದ್ರು ತಿಂತಾನೆ. ನಾವು ತುಂಬ ದೊಡ್ಡ ಅಡುಗೆ ಮಾಡಬೇಕು ಅಂತ ಇಲ್ಲ, ಬಟ್ ದಟ್ ಬೇಸಿಕ್ ಸೆನ್ಸ್ ಆಫ್ ಕುಕಿಂಗ್ ಇಸ್ ಇಂಪಾರ್ಟೆಂಟ್. ವಿ ಶುಡ್ ಪ್ಲ್ಯಾನ್, ವಿ ಶುಡ್ ಆರ್ಗನೈಸ್. ನಮ್ಮ ಕಿಚನ್ ನಾವು ಒಬ್ಬರೇ ಬಳಸೋದಾದರೆ ಯಾವುದೇ ಥರ ಕಷ್ಟ ಆಗೋದಿಲ್ಲ. ಆಮೇಲೆ ಇನ್ನೊಂದು, ನಮ್ಮ ವಿಜುವಲಿ ಚಾಲೆಂಜ್ ಫ್ರೆಂಡ್ಸ್ಗೆ ನಾನು ಏನು ಹೇಳ್ತೀನಿ ಅಂತಂದರೆ, ಒಂದು ಭಯ. ಪೇರೆಂಟ್ಸು ಕೆಲವು ಸತಿ ಓವರ್ ಪ್ರೊಟೆಕ್ಟಿವ್ ಆಗಿದ್ದು, ಅಯ್ಯೋ ನಿಂಗೆ ಮಾಡೋಕ್ಕಾಗಲ್ಲ, ಬೆಂಕಿ ಭಯ ಅದೆಲ್ಲ ಹೇಳ್ತಾರೆ. ಆದರೆ ಅವ್ರಿಗೆ ನಾವು ಧೈರ್ಯ ತುಂಬಿಸಿ ಮಾಡೋಕ್ಕಾಗತ್ತೆ ಅಂತ ನಾವು ತಿಳಿಸ್ಕೊಡ್ಬೇಕು. ಮತ್ತು ತರಕಾರಿ ಹೆಚ್ಚೋದ್ರಲ್ಲಿ ದರ್ ಇಸ್ ಸಮಥಿಂಗ್ ಕಾಲ್ಡ್ ಫೈರ್ಲೆಸ್ ಕುಕಿಂಗ್. ಈ ಸಲಾಡ್ ಮಾಡೋದು, ಮತ್ತು ಕೋಸಂಬರಿಗಳು, ಜ್ಯೂಸು, ಇದಕ್ಕೆಲ್ಲ ಯಾವುದೇ ಥರ ಬೆಂಕಿನೂ ಇರಬೇಕಾಗಿಲ್ಲ. ಸೊ ಚಿಕ್ಕ ವಯಸ್ಸಿಂದ ಇದೆಲ್ಲ ನಾವು ಕಲಿತು ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ತಿನ್ನೋ ಒಂದು ಸಂತೋಷವೂ ಇರುತ್ತೆ, ಇನ್ನೊಬ್ರಿಗೆ ಬಂದಾಗ ಉಪಚಾರ ಮಾಡೋ ಒಂದು ಅವಕಾಶವೂ ನಮಗೆ ಸಿಗತ್ತೆ. ಎಲ್ಲರೂ ಅಡುಗೆ ಕಲ್ತ್ಕೊಳ್ಳಿ. ಪಾರ್ಟ್ ಆಫ್ ಇಂಡಿಪೆಂಡೆಂಟ್ ಲಿವಿಂಗ್ ಸ್ಕಿಲ್ಸ್. ನೀವು ಎಲ್ಲಿ ಹೋಗಕ್ಕೆ ನಿಮಗೆ ದೇವರ ಅವಕಾಶ ಕೊಡ್ತಾರೋ, ಎಲ್ಲಿ ಕೆಲಸ ಸಿಗುತ್ತೋ ಗೊತ್ತಿಲ್ಲ. ಯಾವಾಗಲೂ ಹೋಟೆಲ್ ಮೇಲೆ, ಕೇಟ್ರರ್ಸ್ ಮೇಲೆ ನಾವು ಡಿಪೆಂಡ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಅಡುಗೆ ಕಲ್ತ್ಕೊಳ್ಳಿ, ಅದರಲ್ಲಿ ನೀವು ಸಂತೋಷ ಪಡಿ, ನಿಮ್ಮ ಸುತ್ತ ಇರೋರಿಗೂ ಅದನ್ನು ಅಡುಗೆ ಮಾಡಿ ಹಾಕಿ ಒಂದು ಸುಖ ನೀವು ಅನುಭವಿಸಬೇಕಾಗುತ್ತೆ. ಬೇರೆ ಏನಾದರೂ ಇದ್ದರೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಜಸ್ಟಿನ್. ಥ್ಯಾಂಕ್ ಯು. ಈಗ ನಮ್ಮ ಕಾಮೇಶ್ವರಿ ಅವರನ್ನು ಕೇಳೋಣ. ಅವರು ದೇಶ ವಿದೇಶಗಳನ್ನು ಒಬ್ಬರೇ ಸಂಚಾರ ಮಾಡಿದ್ದಾರೆ. ಇದು ಹೇಗೆ ಮಾಡಿದ್ರು ಅಂತ ನಾವು ಕುತೂಹಲದಿಂದ ಕಾಯುತ್ತಿದ್ದೇವೆ. ಕಾಮೇಶ್ವರಿ, ನೀವು ಇಂಡಿಪೆಂಡೆಂಟ್ ಆಗಿ ಎಲ್ಲ ಕಡೆ ಹೇಗೆ ಹೋಗ್ತೀರಾ, ಅದನ್ನು ಹೇಗೆ ಮಾಡ್ಬೋದು ಜನರು ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ಥ್ಯಾಂಕ್ ಯು ಜಸ್ಟಿನ್. ಸೊ ನೀವು ಮೊಬಿಲಿಟಿ ಬಗ್ಗೆ ಕೇಳಿದ್ದೀರಿ. ಸೊ ನಾನು ಹುಟ್ಟು ಬೆಳೆದಿದ್ದು ಆಂಧ್ರ ಅಲ್ಲಿ, ಮತ್ತು ಆಮೇಲೆ ವಿದ್ಯಾಭ್ಯಾಸ ಎಲ್ಲ ನಂದು ದಿಲ್ಲಿಯಲ್ಲಾಗಿರೋದು, ಡೆಲ್ಲಿಯಲ್ಲಿ. ಆಮೇಲೆ ನಾಗ್ಪುರ್ಗೆ ಹೋದೆ ಕಾಲೇಜ್ ಸ್ಟಡೀಸ್ಗೆ. ಆಮೇಲೆ ನಾನು ಬಂದಿದ್ದು ಬೆಂಗಳೂರಿಗೆ ಒಂದು 16 ವರ್ಷದ ಮುಂಚೆ. ಸೊ ಬೆಂಗಳೂರಿಗೆ ಬರೋಕ್ಕೆ ಮುಂಚೆ ನಾನು ಮೊಬಿಲಿಟಿ ಅಂದರೆ ಏನು, ಹೇಗೆ ಮಾಡ್ತಾರೆ, ಕೇನ್ ಅಂದರೆ ಹೇಗೆ ಯೂಸ್ ಮಾಡ್ತಾರೆ ಅಂಥದ್ದೇನೂ ಗೊತ್ತಿರಲಿಲ್ಲ. ಗೊತ್ತಿದ್ರೂ ಅದನ್ನು ಯೂಸ್ ಮಾಡೋಕ್ಕೆ ನನಗೆ ಅವಕಾಶವೂ ಸಿಕ್ಕಿರಲಿಲ್ಲ. ಸೊ ಬೆಂಗಳೂರಿಗೆ ಬಂದ ಮೇಲೆ ಫಸ್ಟ್ ಟೈಮ್ ನಾನು ಮೊಬಿಲಿಟಿ ಟ್ರೈನಿಂಗ್ ಮಾಡಿದ್ದು ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಕರ್ನಾಟಕ. ಅಲ್ಲೊಂದು 6 ವೀಕ್ಸ್
ಟ್ರೈನಿಂಗ್ ಮಾಡಿದ್ದೆ. ಅದರಲ್ಲಿ ಅವರು ಕೇನ್ನ ಹೇಗೆ ಹಿಡ್ಕೊಳ್ಳೋದು, ಹೇಗೆ ಯೂಸ್ ಮಾಡೋದು, ಅದನ್ನು ಯೂಸ್ ಮಾಡಿಕೊಂಡು ಹೇಗೆ ರೋಡ್ ಮೇಲೆ ನಾವು ಸೇಫಾಗಿ ನಡೆಯೋಕ್ಕಾಗುತ್ತೆ, ಆಮೇಲೆ ಬಸ್ಸಲ್ಲಿ ನಾವು ಹತ್ತಕ್ಕೆ ಇಳಿಯೋಕ್ಕೆ ಕೇನ್ ಹೇಗೆ ಯೂಸ್ ಮಾಡೋದು, ರೈಲ್ವೆ ಸ್ಟೇಷನ್ಸಲ್ಲಿ ಅದನ್ನೆಲ್ಲ ಹೇಳ್ಕೊಟ್ಟಿದ್ರು. ಸೊ ಅದನ್ನು ಮಾಡಿದ್ಮೇಲೆ ದ ಫೀಲಿಂಗ್ ಆಫ್ ಇಂಡಿಪೆಂಡೆನ್ಸ್ ವಿಚ್ ಐ ಎಕ್ಸ್ಪೀರಿಯನ್ಸ್ಡ್ cannot be described in words. So the first time I walked by myself, maybe I should say after I was 23 years old. ಸೊ ಯೂಶ್ವಲಿ ಮಕ್ಕಳು 1 ವರ್ಷಕ್ಕೆ 2 ವರ್ಷಕ್ಕೆ ನಡೆಯೋಕ್ಕೆ ಶುರು ಮಾಡ್ತಾರೆ. ಸೊ ಬಟ್ ಐ ಶುಡ್ ಸೇ ಮೈ ಫಸ್ಟ್ ಇಂಡಿಪೆಂಡೆಂಟ್ ವಾಕ್ ವಾಸ್ ಅಟ್ ದ ಏಜ್ ಆಫ್ 23 years. ಆ್ಯಂಡ್ ದ ಫೀಲಿಂಗ್ ಐ ಕೆನಾಟ್ ಡಿಸ್ಕ್ರೈಬ್ ಆಸ್ ಐ ಸೆಡ್. So the first experiment or the first assignment which was given to me was to walk from NAB Karnataka to Mitra Jyoti, which was around 1 kilometer away from, the distance was just 1 kilometer. And there was no support, so I had to use this cane and start walking by myself. Of course, on the way you get lost somewhere, you take a different road, you don't know where you are, you get confused. But the only support you get is public support. So you ask them, sir, ಇದು ಯಾವ ರೋಡ್ ಸರ್, ಈ ರೋಡ್ನ ಏನಂತಾರೆ, ಇದು ಈ ರೋಡಾ, ಇದು ಈ ರೂಟ್ ಕರೆಕ್ಟಾ, ನಾನು ಹೀಗೆ ಈ ಪ್ಲೇಸಿಗೆ ಹೋಗಬೇಕಾಗಿದೆ ಅಂತ ಎಲ್ಲ ಕೇಳಬೇಕಾಗಿರುತ್ತೆ ಆವಾಗ. So this training also teaches you to be more public facing. So you need to ask questions to make sure that you are on the right path. So ಅದೊಂದು ಕಲ್ತ್ಕೊಂಡೆ ನಾನು. ಆಮೇಲೆ ಐ ವಾಸ್ ಏಬಲ್ ಟು ರೀಚ್ ಮಿತ್ರ ಜ್ಯೋತಿ ವಿದೌಟ್ ಎನಿ ಮಿಸ್ಹ್ಯಾಪ್ಸ್. ಐ ವಾಸ್ ಸೋ ಹ್ಯಾಪಿ that day. And later my life was moved to a different place. I had to start staying at Koramangala in a paying guest accommodation, which is when I started working at IBM. And even then ಫ್ರೆಂಡ್ಸ್ ಇದ್ದರು ಪಿ ಜಿಯಲ್ಲಿ, ಅವರೆಲ್ಲ ಹೆಲ್ಪ್ ಮಾಡ್ತಿದ್ರು. ಎಲ್ಲಾರ ಹೋಗಬೇಕು, ಏನಾರ ಸೋಪ್ಸ್ ತಗೋಬೇಕಂದ್ರೂ ಒಂದೊಂದು ಸತಿ ಫ್ರೆಂಡ್ಸ್ ಬರ್ತಿದ್ರು. ಬಟ್ ಇನ್ ಮೋಸ್ಟ್ ಆಫ್ ದ ಕೇಸಸ್ ದೇರ್ ವರ್ ನೋ ಪೀಪಲ್ ಟು ಹೆಲ್ಪ್ ಯು. ಸೊ ನಿಮಗೆ ಸಡನ್ನಾಗಿ ಏನಾರ ಜ್ಯೂಸ್ ಕುಡಿಬೇಕನ್ನಿಸ್ತು, ಯು ಕೆನಾಟ್ ಸಿಟ್ ಆ್ಯಂಡ್ ವೇಟ್ ಫಾರ್ ಪೀಪಲ್ ಟು ಕಮ್ ಆ್ಯಂಡ್ ಟೇಕ್ ಯು ಸಮ್ವೇರ್. ಯು ನೋ ದ ಜ್ಯೂಸ್ ಶಾಪ್ ಇಸ್ ಜಸ್ಟ್ ನೆಕ್ಸ್ಟ್ ಡೋರ್. ಅಲ್ಲೇ ಕೆಳಗಡೆ ಇಳ್ಕೊಂಡ್ರೆ ನಿಮಗೆ ಜ್ಯೂಸ್ ಶಾಪ್ ಸಿಗುತ್ತೆ ಅಂತ ಗೊತ್ತು. ಆದ್ರೂ ನಾನು ಹೋಗೋಕ್ಕಾಗತ್ತಾ ಇಲ್ವಾ, ನಾನು ಬಿದ್ದೋದ್ರೆ ಏನಾಗುತ್ತೆ, ಅದು ಇದು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಎಂಜಾಯ್ ದ ಸಿಚುವೇಶನ್. You will have to wait for somebody to come and help you out, to take you somewhere, which is not possible in today's world, because ಎಲ್ಲರೂ ಬ್ಯುಸಿ ಇರ್ತಾರೆ, ಎಲ್ರಿಗೂ ಅವ್ರ ಕೆಲಸಗಳಿರುತ್ತೆ. ಸೊ ನೀವು ಒಬ್ಬರಿಗೆ ಕಾಯ್ಕೊಂಡಿರೋಕ್ಕಾಗೋದಿಲ್ಲ. And which is also a very important requirement when it comes to working in organizations. ಒಂದು ಜಾಬ್ ಆಗಲಿ, ಒಂದು ಕಾಲೇಜೇ ಆಗಲಿ, ಇವಾಗ ಕಾಲೇಜಸಲ್ಲೂ ಎಷ್ಟೊಂದು ಆ್ಯಕ್ಟಿವಿಟೀಸ್ ಇರುತ್ತೆ. ಯು ನೀಡ್ ಟು ಗೋ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಬೇರೆ ಬೇರೆ ಡಿಸ್ಕಷನ್ಸಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕಾಗಿರುತ್ತೆ. ಅಲ್ಲೆಲ್ಲ ನಿಮಗೆ ನಿಮ್ಮಷ್ಟಕ್ಕೆ ನೀವು ಮೂವ್ ಮಾಡೋಕ್ಕಾಗಿಲ್ಲ ಅಂದರೆ ಪೀಪಲ್ ವಿಲ್ ಕನ್ಸಿಡರ್ ಯು ಆ್ಯಸ್ ಅ, ಐ ಶುಡ್ ನಾಟ್ ಸೇ, ಬಟ್ ಆ್ಯಸ್ ಅ ಡಮ್ಮಿ, ರೈಟ್? ಸೊ ಇಫ್ ಯು ಜಸ್ಟ್ ಸಿಟ್ ಇನ್ ಒನ್ ಪ್ಲೇಸ್ and expect somebody to come and take you to the canteen, take you to the cafeteria, take you to drink water, and the basic of needs is to know where the restrooms are at least. So ಅದಕ್ಕೂ ನಾವು ಯಾರನ್ನಾರ ಕಾಯಬೇಕು ಅಂದರೆ it's not an expected behavior, because all this we have already faced many times, because I was so hesitant to go on my own, schools alli, colleges alli, without a friend or ಆಚೆ ಬಂದಾಗ without my parents' help. I never used to step out anywhere. ಆವಾಗೆಲ್ಲ ರೆಸ್ಟ್ ರೂಮ್ಗೆ ಹೋಗೋಕ್ಕೂ ಅಮ್ಮ ಬರ್ತೀಯಾ, ಅಪ್ಪ ಬರ್ತೀಯಾ ಅಂತ ಕೇಳಿಕೊಂಡು, ಇಫ್ ದೇ ವರ್ ರಿಯಲಿ ಬ್ಯುಸಿ,
we had to sit and wait for them, which is not healthy as well. So, as I said, mobility is a very important requirement from a job perspective, from students' perspective as well. ಆ್ಯಂಡ್ ನನಗೇನು ಅನಿಸುತ್ತೆ ಅಂದರೆ, ನನಗೆ ಈ ಮೊಬಿಲಿಟಿ ಇನ್ನೂ ಮುಂಚೆನೇ ಗೊತ್ತಿದ್ದಿದ್ರೆ ನಾನು ಇನ್ನೂ ಎಷ್ಟು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಸ್ಕೂಲಲ್ಲಿ, ಕಾಲೇಜಲ್ಲಿ ಗೇಮ್ಸ್ ಆಡೋಕ್ಕೆ, ಆಮೇಲೆ ಎಷ್ಟೊಂದು ಫಂಕ್ಷನ್ಸಲ್ಲಿ ಇನ್ನೂ ಪ್ರೋಆಕ್ಟಿವ್ ಆಗಿ ಮುಂದೆ ಬಂದು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಕ್ಕೆ ನಾನು ಇನ್ನೂ ಎಷ್ಟು ಆ್ಯಕ್ಟಿವ್ ಆಗಿರ್ಬೋದಿತ್ತು ಅಂತ ನನಗೆ ಇವಾಗ ಅನಿಸುತ್ತೆ. ಆ್ಯಂಡ್ ಈವನ್ ಆಫ್ಟರ್ 16 years ಇನ್ ಬ್ಯಾಂಗ್ಳೂರ್, ಸೊ ರೈಟ್ ನೌ ಐ ಆಮ್ ಮ್ಯಾರಿಡ್. ಆ್ಯಂಡ್ ಜಸ್ಟಿನ್, ನೀವು ಕೇಳಿದ್ರಿ ಬೇರೆ ದೇಶಕ್ಕೆಲ್ಲ ಹೋಗಿ ಬಂದಿದ್ದೀನಿ, ಹೌದು. ಸೊ ಅಫ್ಕೋರ್ಸ್ ಐ ಶುಡ್ ಥ್ಯಾಂಕ್ ದ ಅಸಿಸ್ಟೆನ್ಸ್ ಗಿವನ್ ಬೈ ದ ಏರ್ಲೈನ್ಸ್ at every step. So I was obviously carrying my cane with me all the time. It's just an indispensable part of me now. And the help which they gave me at all times was immense. And ಹೇಳ್ಬೇಕಂದ್ರೆ ನಾವು ಕೇಳಕ್ಕೆ ರೆಡಿ ಇದ್ದರೆ ಡೆಫಿನೆಟ್ಲಿ ವಿಲ್ ಗೆಟ್ ಹೆಲ್ಪ್. ಆ್ಯಂಡ್ ನಮಗೆ ಹೆಸಿಟೇಷನ್ ಇದ್ದರೆ, ಕೇನ್ ಹಿಡ್ಕೊಂಡ್ರೆ ಅವ್ರು ಏನು ಅನ್ಕೋತಾರೆ ಅಂತ ನಾವೇ ಅಂದ್ಕೊಂಡ್ರೆ ಬೇರೆಯವರು ಅದನ್ನು ಯು ಕೆನಾಟ್ ಎನ್ಕರೇಜ್ ಅದರ್ ಪೀಪಲ್ ಟು ಹೆಲ್ಪ್ ಯು. ಆ್ಯಂಡ್ ಮೋರ್ ಓವರ್ ಮೆನಿ ಟೈಮ್ಸ್, ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಏನಂದರೆ, ನಾನು ಆಫೀಸಲ್ಲೂ ಕೇನ್ ಯೂಸ್ ಮಾಡ್ತೀನಿ. ಇನ್ಫ್ಯಾಕ್ಟ್ ನನಗೆ ದಾರಿ ಚೆನ್ನಾಗಿ ಗೊತ್ತು. ಫ್ರಮ್ ಮೈ ಸೀಟ್ ಟು ಮೇ ಬಿ ದ ಮೀಟಿಂಗ್ ರೂಮ್ ಆರ್ ಟು ದ ರೆಸ್ಟ್ ರೂಮ್ ಟು ದ ಕ್ಯಾಫೆಟೇರಿಯಾ ನನಗೆ ರೂಟ್ ಚೆನ್ನಾಗಿ ಗೊತ್ತು. ಬಟ್ ಸ್ಟಿಲ್ ಐ ಕೀಪ್ ದ ಕೇನ್ ವಿತ್ ಮೀ. ದ ಓನ್ಲಿ ರೀಸನ್ ಬೀಯಿಂಗ್ ದ ಮೆನಿ ಪೀಪಲ್ ಹೂ ಆರ್ ಡ್ರೀಮ್ ವಾಕರ್ಸ್. ಅಂದರೆ ಯಾವುದೋ ಫೋನ್ ನೋಡ್ಕೊಂಡು ನಡೀತಾ ಇರ್ತಾರೆ, ಯಾವುದೋ ಲೋಕದಲ್ಲಿ ಇರ್ತಾರೆ, ಪಾಪ ಅವ್ರಿಗೆ ಗೊತ್ತಾಗಲ್ಲ ಹಿಂದೆಯಿಂದ ಯಾರು ಬರ್ತಿದ್ದಾರೆ, ಸೈಡಿಂದ ಯಾರು ಬರ್ತಿದ್ದಾರೆ ಗೊತ್ತಾಗಲ್ಲ. ನಾವು ಕೇನ್ ಹಿಡ್ಕೊಂಡು ನಡೆದ್ರೆ ಫಸ್ಟ್ ನಮ್ಮ ಕೇನ್ ಹೋಗಿ ಅವ್ರನ್ನ ತಾಕುತ್ತೆ. ಸೊ ವಿಚ್ ಈಸ್ ಮಚ್ ಬೆಟರ್ ದ್ಯಾನ್ ವಿ ಗೋಯಿಂಗ್ ಆ್ಯಂಡ್ ಬಂಪಿಂಗ್ ಇನ್ ಟು ದೆಮ್ ಆ್ಯಂಡ್ ಗಿವಿಂಗ್ ದೆಮ್ ಅ ಶಾಕ್, ರೈಟ್? ದಟ್ ಹ್ಯಾಸ್ ಆಲ್ಸೋ ಹ್ಯಾಪನ್ಡ್ ಮೆನಿ ಟೈಮ್ಸ್. ಸೊ ಅದರಿಂದ ಈ ಲೆಸನ್ಸಿಂದ ನಾವು ಆ್ಯಕ್ಚುಲಿ ಕಲಿಬೇಕಾಗಿರೋದೇನೆಂದರೆ, ಕೇನ್ ಹಿಡ್ಕೊಳ್ಳೋದ್ರಲ್ಲಿ ಏನೂ ಶೇಮ್ ಇಲ್ಲ, ಯಾವ ನಾಚಿಕೆನೂ ಬೇಕಾಗಿಲ್ಲ. ಬಿಕಾಸ್ ವಿ ನೋ ವಿ ಆರ್ ಬ್ಲೈಂಡ್, ವಿ ನೀಡ್ ದ ಅಸಿಸ್ಟೆನ್ಸ್ ಆಫ್ ದ ಕೇನ್. ಆ್ಯಂಡ್ with the cane we actually are more independent, and the other people are become more aware of who we are and how they need to help us. Thank you. Okay, ಧನ್ಯವಾದ ಕಾಮೇಶ್ವರಿ ಅವರೇ. ನಾಚಿಕೆ ಬೇಡ, there is no shame in asking ಅಂತ ನೀವು ಹೇಳಿದ್ರಲ್ಲ, ಅದು ನನ್ನ ಮನ ತುಂಬ ನನಗೆ ತಟ್ಟಿದೆ. ಎಲ್ಲರಿಗೂ ಇದು ತುಂಬ ಅವಶ್ಯಕತೆ ಹಾಗೂ ಬೇಕಾದದ್ದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಪ್ರಿಯಾ ಅವರು ಒಂದು ಮಾತು ಹೇಳಿದ್ರು, ಎವ್ರಿ ಪ್ಲೇಸ್ ಹ್ಯಾಸ್ ಎ ಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಹ್ಯಾಸ್ ಎ ಪ್ಲೇಸ್. ಅದೂ ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೋಬೇಕು. ಸೊ ಇಂದಿನ ಸಂದರ್ಶನದಿಂದ ನಿಮಗೆಲ್ಲ ಗೊತ್ತಾಗಿದೆ ಅನಿಸುತ್ತೆ, ಸ್ವತಂತ್ರವಾಗಿ ಬದುಕೋದು ಎಷ್ಟು ಸುಲಭ ಮತ್ತು ಎಷ್ಟು ಅವಶ್ಯಕ. ಸೊ ಹಾಗಾಗಿ ನಾವು ಇಬ್ಬರಿಗೂ ಧನ್ಯವಾದ ಹೇಳುತ್ತಾ ಇಂದಿನ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸೋಣ. ಧನ್ಯವಾದಗಳು.